ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ 4 ಬೆಳೆಗಳಿಗೆ ನಾವು ನಿಗಮ ಮಾಡ್ಬೇಕಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಜೊತೆ ಕೂತ್ಕೊಂಡು ಇಲ್ಲಿ ಈ ವೇದಿಕೆ ಮೇಲೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಜೊತೆ ಕೂತ್ಕೊಂಡು ನಾನು ಚರ್ಚೆ ಮಾಡ್ತೀನಿ. ಅವ್ರ ಬೇಡಿಕೆ ಏನಂತ ಅರ್ಥ ಮಾಡ್ಕೊಂಡು ಅದರ ಮೇಲೆ ಮಾಡ್ತೀನಿ. ಆ ಪೆಂಡಿಂಗ್ ಡೀಟೇಲ್ಸ್ ಏನಿದೆ ನನಗೆ ದಯವಿಟ್ಟು ತಾವು ಮುಟ್ಟಿಸ್ಬೇಕಂತ ಮನವಿ. ಸಾಲ ಮನ್ನಾ ನನ್ನ ವ್ಯಾಪ್ತಿಗೆ ಬರಲ್ಲ. ಪಾಯಿಂಟ್ ಏನಂದ್ರೆ ಅಲ್ಲಿ ಚರ್ಚೆನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಈಗ 5 ಉಳಿತಾಯ ಅನುದಾನ ಇರುತ್ತದೆ, ಅದನ್ನು ನಮ್ಮ ರೈತ ಬಾಂಧವರು ಇರ್ಬೋದು, ಎಲ್ಲ ಸಣ್ಣ ಉದ್ಯಮಿಗಳಿರ್ಬೋದು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದು ಒಂದು ರೀತಿ ನಾವು ಪರಿಹಾರ ಅಲ್ಲಿ ಪ್ರಸ್ತಾಪ ಮಾಡ್ತೇವೆ. ಮೋಸ್ಟ್ಲಿ ಕವರ್ ಮಾಡಿದೀನಿ. 2 ಪಾಯಿಂಟ್ ಇಲ್ಲ ಇಲ್ಲ ಕೃಷಿ ಪರಿಷತ್ ಏನ್ ಮಾಡ್ಬೇಕು ಇದರಲ್ಲಿ? ಇವತ್ತೇನು ಸಾಹಿತ್ಯ ಪರಿಷತ್ ಅಲ್ಲ ಸರ್, ಸಾಹಿತ್ಯ ಪರಿಷತ್ ಆಮೇಲೆ ಲಾಯರ್ಸ್ ಪರಿಷತ್ ಇದೆ, ಅದೇ ತರ ಕೃಷಿ ಪರಿಷತ್ ಇದರದ್ದು ರೆಡಿ ಮಾಡಿದ್ದಾರೆ ಸರ್. ಶಂಕರ್ ಅಂಬಲಿ ಅಂತ ಮಹದಾಯಿ ಹೋರಾಟಗಾರ ಶಂಕರ್ ಅಂಬಲಿ ಅವರು ಈ ಅಂಬಲಿ ಅವರು ಶಂಕರ್ ಅಂಬಲಿ ಅವರು ಮಾನ್ಯ ಮುಖ್ಯಮಂತ್ರಿ ಹತ್ರ ನಿಮ್ಮೆಲ್ಲರ ಜೊತೆ ನಾವು ಹೋಗ್ತೀವಿ. ವೆಟನರಿ ಹಾಸ್ಪಿಟಲ್ ಡಾಕ್ಟರ್ಸ್ 24/7 ಬಹಳ ಕಷ್ಟ. ಆದ್ರೆ ನೀವು ಪ್ರಸ್ತಾವನೆ ಇಡ್ರಿ, ನಾನು ಸಪೋರ್ಟಿವ್ಲಿ ಮಾತಾಡ್ತೇನೆ. 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ನಂದು ಯಾವಾಗ್ಲೂ ಒಂದೇ ಬೇಡಿಕೆ ಇರುತ್ತೆ, ರೈತರು ಹಿಂಗ್ ಕೂತ್ಕೋಬಾರ್ದಂತ ನಾನು ಕೇಳ್ಕೊಳ್ತಾ ಇದ್ದೆ. ನೀವ್ ಏನೇನ್ ಹೇಳಿದಿರೋ ಎಲ್ಲಾ ಪಾಯಿಂಟ್ಸ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರು ಕೂತ್ಕೊಂಡಿದ್ದಾರೆ ಇಲ್ಲಿ ಅವರ ಬೇಡಿಕೆಗಳನ್ನು ನೀವಿಲ್ಲಿ ಪ್ರಸ್ತಾಪ ಮಾಡಿ ಈ ವೇದಿಕೆಗೆ ಒಂದು ರೀತಿಯ ಸಾರ್ಥಕತೆಯನ್ನು ತಂದು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಾನು ಓಕೆ ಕೇಳ್ರಿ. ಇಲ್ಲ ಪ್ರಸ್ತಾಪ ಮಾಡಿದ್ದಾರೆ, ನಾನು ಹೇಳ್ತೀನಿ. ಆ ಇಡೀ ಹಿಸ್ಟ್ರಿ ನನಗೆ ಗೊತ್ತಿದೆ. ಸೆರಾಮಿಕ್ ಫ್ಯಾಕ್ಟ್ರಿದು ಬಸವನಗೌಡ್ರೆ ಆಯ್ತು. ಈಗ ಸೀರಿಯಸ್ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಮತ್ತೆ ನಮ್ಮ ತಮ್ಮಂದೇನ್ ಸಮಸ್ಯೆ ಇದೆ, ಸಿಂಧನೂರು ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ ಅವ್ರದ್ದೊಂದು ಸಮಸ್ಯೆ ಇದೆ. ರೆಡ್ಡಿಗಳೇ, ನಿಮ್ದು ಯಾವುದೇ ಸಮಸ್ಯೆ ಇರ್ಲಿ, ನಾವು ಏನ್ ಹುಡುಕಿ ಕೊಡಬೇಕು ಹುಡುಕಿ ಕೊಡ್ತೀವಿ. ಆಯ್ತು. ಈಗ ಖಾನಾಪುರ ಸಮಸ್ಯೆ ಹೇಳ್ತೀನಿ. ಸೆರಾಮಿಕ್ ಫ್ಯಾಕ್ಟ್ರಿದು ಕೋರ್ಟ್ ಅಲ್ಲಿ ಒಂದು ರೀತಿ ಆದೇಶನೂ ಆಗಿದೆ. ಕೋರ್ಟ್ ಆದೇಶಗಳ ಬಗ್ಗೆ ನಾನು ಬಹಿರಂಗವಾಗಿ ಮಾತಾಡ್ಲಿಕ್ಕೆ ನನಗೆ ಆಗಲ್ಲ. ಆದ್ರೆ ಇದನ್ನು ಯಾರ ಪರವಾಗಿ ಹೆಂಗ್ ಪ್ರೆಸೆಂಟ್ ಮಾಡಬೇಕು ಅನ್ನೋದ ಬಗ್ಗೆ ನಾನು ನಿಮಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಪಾಯಿಂಟ್ ಬಗ್ಗೆ ಚರ್ಚೆಗೆ ಬಂದಿಲ್ಲ. ಈಗ ನಿಮ್ಮ ಮುಖಂಡರು ಇದನ್ನು ನಿಮ್ಮ ಪರವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನು ಮುಂದಿನ ವಾರ ಇದರ ಬಗ್ಗೆನೆ 1-2 ತಾಸು ನಿಮ್ ಜೊತೆ ಕೂತ್ಕೊಂಡು ಆ ಫೈಲ್ ಓದ್ತೀನಿ. ಇದು ಒಂದು ದಿವಸದ ಪ್ರಾಬ್ಲಮ್ ಅಥವಾ ಪರಿಹಾರ ಅಲ್ಲ. ಇದು ಸರಿಸುಮಾರು 25-30 ವರ್ಷದ ಸಮಸ್ಯೆ. ಈಗ ಇತರ 1 ನಿಮಿಷದಲ್ಲಿ ಸಾಲ್ವ್ ಮಾಡಿ ಅಂದ್ರೆ ಆಗಲ್ಲ. ನಾನು ಮಾಡ್ಲಿಕ್ಕೆ, ಅವರಿಗೆ ಸಹಾಯ ಮಾಡ್ಲಿಕ್ಕೆ